ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅಡುಗೆ ಸಂಭ್ರಮ ಚಾನಲ್ಗೆ. ಸೊ ಇವತ್ತು ಒಂದು ಸುಲಭವಾಗಿ ಈಸಿಯಾಗಿ ನಿಮಗೆ ಮಾಡಲಿಕ್ಕೆ ಕೂಡ ಈಸಿಯಾಗಿರಬೇಕು. ಸೊ ಆ ಥರ ಒಂದು ಸಬ್ಬಸ್ಗೆ ಪಲ್ಯನ ಮಾಡ್ತಿದ್ದೀನಿ. ಸೊ ಇದನ್ನು ಒಂದ್ಸಲ ತಿಂದು ಇನ್ನೂ ಬೇಕು ಅಂತ ಅನಿಸುತ್ತೆ. ಎಕ್ಸಾಂಪಲ್ ಆಯಿತು, ರೈಸಿಗೆ, ಚಪಾತಿಗೆ, ರೊಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಇದು ಜಸ್ಟ್ ಕೇವಲ ಟೇಸ್ಟಿ ಮಾತ್ರ ಅಲ್ಲ, ಒಂದು ಎಲ್ಬಾಯಿತು, ಇಮ್ಯುನಿಟಿ ಸಿಸ್ಟಮ್ ಆಯಿತು, ಆ್ಯಂಡ್ ಒಂದು ಜೀರ್ಣಕ್ರಿಯೆಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬಾಣಂತಿಯರಿಗೆ ತುಂಬ ಹೆಲ್ಪ್ ಆಗುತ್ತೆ. ತಮ್ಮ ಒಂದು ಜೀರ್ಣಕ್ರಿಯೆ ಸಿಸ್ಟಮ್ ಆಯಿತು, ಒಂದು ಎದೆ ಹಾಲು ಉತ್ಪತ್ತಿ ಆಗಲಿಕ್ಕೆ ಆಯಿತು. ಸೊ ತುಂಬ ಉಪಯೋಗ ಇದೆ. ಸೊ ಇದು ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಸ್ಟಾರ್ಟ್ ಬನ್ನಿ. ಇವಾಗ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಇಲ್ಲಿ ನಾನು ಸಬ್ಬಸ್ಗಿನ ತೊಳೆದು ಹೆಚ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ 1 ಕಪ್ಪು ತೊಗರಿಬೇಳೆನ ನಾನು ಕುದಿಸಿಟ್ಕೊಂಡಿದ್ದೀನಿ. ಸೊ ನೆನೆಸಿಟ್ಕೊಂಡ್ರೆ ಬೇಗ ಅದು ಎಣ್ಣೆಲಿ ಫ್ರೈ ಆಗಲ್ಲ ಅಂತ ಸೊ ನಾನು ಅಲ್ಲಿ ಕುದಿಸಿಟ್ಕೊಂಡಿದ್ದೀನಿ. ಆಮೇಲೆ ಬಂದುಬಿಟ್ಟು ಒಂದು 4ರಿಂದ 5 ನಾನು ಹಸಿ ಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಬಂದುಬಿಟ್ಟು ಒಂದಿಷ್ಟು ನಾನು ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡು ಜಜ್ಜಿ ಇಟ್ಕೊಂಡಿದ್ದೀನಿ. ಸೊ ನಾನು ಸಪ್ಪೆ ತೆಗಿತಾ ಇಲ್ಲ. ಸೊ ಅದು ಹಾಗೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ಸೊ ಇಲ್ಲಿ 1/4 ಸ್ಪೂನಷ್ಟು ನಾನು ಅರಶಿನ ತೊಗೊಂಡಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು 1/4 ಸ್ಪೂನಷ್ಟು ಉಪ್ಪು ಆ್ಯಂಡ್ ಸ್ವಲ್ಪ ನೀವು ಆಪ್ಷನಲ್ ಅಂತ ಹೇಳ್ಬೋದು. ನಿಮಗೆ ಖಾರದ ಪುಡಿ ಬೇಕಂದರೆ ಹಾಕ್ಕೊಳ್ಬೋದು. ಇಲ್ಲಪ್ಪ ಬೇಡ ನಮಗೆ ಚಿಲ್ಲಿನೇ ಸಾಕುಪ್ಪ ಅಂತಂದರೆ ಸೊ ಅಷ್ಟೇ ಹಸಿಮೆಣಸಿಕಾಯಿ ಮೇಲೆ ಬಿಡ್ಬೋದು. ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಬಾಣಲೆಗೆ 4ರಿಂದ 5 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಕಾಯಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗ್ತಾಯಿದೆ. ಸೊ ಇವಾಗ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಬಿಸಿ ಇರುವಾಗಲೇ ಹಾಕ್ಕೊಳ್ಬೇಕು. ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಚಟ್ಪಟ್ ಅನ್ನೋವರೆಗೂ ವೇಟ್ ಮಾಡಿ ಆದಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಚಟ್ಪಟ್ ಅಂತ ಇದೆ. ಆಮೇಲೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿನ ಯಾಕೆ ನಾನು ಸಿಪ್ಪೆ ಸಮೇತ ಹಾಕಿದ್ದೀನಿ ಅಂದರೆ ಪಲ್ಯ ತಿನ್ನೋವಾಗ ಸಿಪ್ಪೆ ತೆಗೆದು ತಿನ್ನೋದ್ರಲ್ಲಿ ಇರೋ ಮಜಾನೇ ಬೇರೆ. ಒಂದಿಷ್ಟು ನಾನು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹಸಿ ಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಎಷ್ಟು ಎಣ್ಣೆಯಲ್ಲಿ ಫ್ರೈ ಆಗುತ್ತೋ ಅಷ್ಟು ಖಾರ ಬಿಡುತ್ತೆ. ಸೊ ಅದಕ್ಕೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. 1/4 ಸ್ಪೂನ್ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ನಿಮಗೆ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಬಿಡ್ಬೋದು. ಸೊ ನಿಮಗಿದು ಆಪ್ಷನ್ ಅಂತ ತಿಳ್ಕೊಬೋದು ನೀವು. ಆಗ ತೊಳೆದು ಇಟ್ಕೊಂಡಿದ್ದಂಥ ಸಬ್ಬಸಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಕೂಡ ಹೋಗಬೇಕು. ಒಂದು 2 ನಿಮಿಷವರೆಗೂ ಮಾತ್ರ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಇಲ್ಲಿ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಸ್ವಲ್ಪನೇ ಆಗ್ತಾ ಹೋಗ್ತಿತ್ತು. ನೋಡಿ, ನಾನು ಹಾಕಿದಾಗ ಎಷ್ಟಿತ್ತು, ಬಟ್ ಇವಾಗ ಬೆಂದ್ಕೊಂಡೆಲ್ಲ ಸ್ವಲ್ಪನೇ ಆಗಿದೆ. ಇಷ್ಟಂತೂ ಆಯಿತು. ಇವಾಗ ನಾನು ಕುದಿಸಿ ಇಟ್ಕೊಂಡಿದ್ದೆ ತೊಗರಿಬೇಳೆನ. ಸೊ ಈ ತೊಗರಿಬೇಳೆನ 1 ಬೌಲ್ ಅಷ್ಟು ಆಗುವಷ್ಟು ನಾನು ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಈ ಥರ ಮಾಡೋದ್ರಿಂದ ಕೈ ಕೂಡ ಆಗಲ್ಲ,
ತುಂಬ ಟೇಸ್ಟಿಯಾಗಿ ನಿಮಗೆ ಒಂದು ಸಬ್ಬಸ್ಗೆ ಪಲ್ಯ ಸಬ್ಬಸ್ಗೆ ಪಲ್ಯ ಯಾವುದು ತಿನ್ನಲ್ಲ ಅಲ್ವಾ ನಿಮ್ಮ ಮನೇಲಿ, ಸೊ ಅವ್ರಿಗೂ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಒಂದು ಸಾರಿ ಅಲ್ಲ, ಎರಡೆರಡು ಸಾರಿ ಕೇಳಿಸ್ಕೊಂಡು ಹಾಕ್ಕೊಂಡು ತಿಂತಾರೆ. ಸೊ ನೋಡಿ, ಇವಾಗ ಸಬ್ಬಸ್ಗೆ ಪಲ್ಯ ತೊಗರಿಬೇಳೆ ಜೊತೆ ರೆಡಿ ಆಗಿದೆ. ಸೊ ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ನೋಡ್ಬೋದು. ಸೊ ಒಂದ್ಸಲ ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಟೇಸ್ಟ್ ಬರುತ್ತೆ. ಆ್ಯಂಡ್ ಯಾವುದೇ ರೀತಿ ಮಸಾಲೆ ಅಂತ ಬಳಸಿಲ್ಲ. ಸೊ ಕ್ಯಾಜುವಲ್ ನಾರ್ಮಲ್ ಆಗಿ ಮಾಡ್ಕೋಬೋದು. ಬನ್ನಿ ಇವಾಗ ಟೇಸ್ಟ್ ಮಾಡಿ ನೋಡೋಣ, ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಬಟ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ಚೆನ್ನಾಗಿ ಬರುತ್ತೆ, ಪ್ರಾಮಿಸ್. ಸಖತ್ತಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಕಹಿ ಆಗಲ್ಲ. ಸೊ ಇದೇ ರೀತಿ ಡೈಲಿ ರೆಸಿಪಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.